ಮಗಳನ್ನ ಅದು ಸಾಕೋದು ಅಂದ್ರೆ ಅಥವಾ ನೋಡ್ಕೊಳ್ಳೋದು ಸಣ್ಣ ಕೆಲಸ ಅಲ್ಲ ಇದು. ನಾವು ಕಂಡಿದ್ದವರಿಗೆಲ್ಲ ಎರಡೂ ಅಂತರದೃಷ್ಟಿ ಜಾಗೃತವಾಗಿದೆ. ನಾನು ಅದಕ್ಕೆ ಹಾಗೆ ಹೇಳ್ಬಿಟ್ರೆ ಬೇಜಾರಾಗ್ತದೆ ಅಂತೇಳಿ. ಆದರೆ ಇಂಥ ನೋಡಿ, ಕಷ್ಟ ಒಂದ್ಸಲ ಬಂದರೆ ಹೇಗೆ ಬರ್ತದೆ ಅಂತ. ಕಣ್ಣಂತೂ ಆಪ್ರೇಷನ್ ಆಯಿತು, ಆಗಲಿಲ್ಲ. ಆದರೆ ಅವನಿಗೆ ಮತ್ತೊಂದು ತೊಂದರೆ ಬಂತು. ಈ ಗೊರಕೆ ಹೊಡಿತಾರಲ್ಲ, ಅದು ಜಾಸ್ತಿ ಆದರೆ ಅದೊಂದು ರೋಗ ಆಗ್ತದೆ. ಅದು ಒಂದು ಜ್ವಲಂತ ಉದಾಹರಣೆ ಕೊಡ್ತಾ ಇದ್ದಾನೆ. ಆ ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಗೊರಕೆ ಹೊಡೆಯೋದು ಕೆಲವರು ರೋಗ ಅಲ್ಲ ಅಂತ ಹೇಳ್ತಾರೆ, ವೈದ್ಯಕೀಯ ಶಾಸ್ತ್ರ ರೋಗ ಅಂತ ಹೇಳ್ತಾರೆ. ಯಾಕಂದರೆ ಆಕ್ಸಿಜನ್ನು ಮೆದುಳಿಗೆ ಮತ್ತು ಹೃದಯಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಮಗನಿಗೆ ರವಿಗೆ 40% ಅಷ್ಟೇ ಹೋಗ್ತಾ, 40% ಅಷ್ಟು ಕಡಿಮೆ ಇತ್ತು, 60 ಹಗಲಿಗೆಲ್ಲ ನಿದ್ದೆ ಮಾಡುವನು. ಹೆಂಗಪ್ಪ ಅಂತೆಲ್ಲ ವಿಚಾರ ಮಾಡಿದಾಗ ಇವರು ಇಲ್ಲ ಅದಕ್ಕೊಂದು ಆಪ್ರೇಷನ್ ಮಾಡಬೇಕು ಅಂತಂದರು. ಆಪ್ರೇಷನ್ ಅಂದರೆ ದುಡ್ಡು ಖರ್ಚಿದ್ರೆ ಆಪ್ರೇಷನ್ನಿಂದ ಸಕ್ಸಸ್ ಆಗದೆ ಹೇಳಿ ಬರೋದಿಲ್ಲ. ಆದರೆ ಆಪ್ರೇಷನ್ ಮಾಡೋರು ಯಾರು? ಸರಿ, ಅವ್ರನ್ನ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲರೂ ಭೇಟಿ ಮಾಡಿಸಿ ಅವ್ರದ್ದೇ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಬೇಕು ಅಂತೇಳಿ ಅಲ್ಲಿಂದ ಅವ್ರು ಪತ್ರ ಕೊಟ್ಟರು. ಆ ಪತ್ರದ ಮೂಲಕ ಇಡೀ ಟೀಮು ಹೆಂಗೆ ವರ್ಕ್ ಮಾಡಿದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು SDM ಅಂದರೆ ಅದನ್ನು ಆಪ್ರೇಷನ್